ಫಾಲೋವರ್ಸ್ ಜನಗಳಿಗೆ ಹಾಯ್. ಏನಪ್ಪ ಅಂದರೆ ಇವತ್ತು ವಿಡಿಯೋ ಮಾಡೋದಕ್ಕೆ ರೀಸನ್ ಅಂದರೆ ನಾನು ಮೊನ್ನೆ ಬಿಲ್ಲು ಎಲ್ಲ ಸುಟ್ಟಾಕಿದ್ದಕ್ಕೆ ಎಲ್ಲರೂ ವಿಡಿಯೋ ನೋಡಿ ಎಲ್ಲ ಭಾಳ ಜನ ಮೆಸೇಜ್ ಮಾಡಿದಾರೆ, ಕಮೆಂಟ್ ಹಾಕಿದಾರೆ, ಫೋನ್ ಕೂಡ ಮಾಡಿದಾರೆ. ಆದ್ರೆ ನಾನು ಫೋನು ಎತ್ತಕ್ಕಾಗಿಲ್ಲ. ಎದಕ್ಕೆ ಎತ್ತಕ್ಕಾಗಿಲ್ಲ ಅಂದರೆ ನನಗೆ ಅದು ವಿಡಿಯೋ ಮೆಸೇಜ್ ನೋಡಿ ನನಗೆ ಅದು ಆಗಿದ್ದ ನೋವಿಗೆ ನೀವು ಫೋನ್ ಮಾಡಿದ್ದಕ್ಕೆ ಮೆಸೇಜ್ ಮಾಡಿದ್ದಕ್ಕೆ ಏನು ರಿಪ್ಲೈ ಮಾಡಬೇಕು, ಏನು ಹೇಳಬೇಕಂತ ಗೊತ್ತಾಗಿಲ್ಲ. ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ, ಕೊನೆಯವರೆಗೂ ವಿಡಿಯೋ ನೋಡಿ. ಈಗ ಅದು ಸುಟ್ಟಾಕಿದ್ದಕ್ಕೆ ನಾನು ಒಂದು 10 ವರ್ಷದಿಂದ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೆ, ಅವಳು ಲವ್ ಮಾಡ್ತಾಯಿದ್ದೆ. 10 ವರ್ಷ ಟ್ರೂ ಲವೇ ಇತ್ತು, 10 ವರ್ಷ ಟ್ರೂ ಲವೇ ಇತ್ತು. ಆದರೆ ಅವಳು ಏನು ಬಿಟ್ಟು ಹೋದಾಳೆ ಅಂತ ಹೇಳ್ತೀನಿ. ಆಕೆ ಆದರೂ ನನಗೆ 10 ವರ್ಷದಿಂದ ಮಾಡಿದ್ಲಲ್ಲ, ಎಷ್ಟು ನಮ್ಮಷ್ಟು ಯಾರು ಮಾಡಿದ್ರೋ ಏನು ಇಲ್ಲ ಲವ್ ಅಂತರೂ ನನಗಂತೂ ಒಂದು ಗೊತ್ತಾಗ್ತಿಲ್ಲ. 10 ವರ್ಷ ಆದ್ಮೇಲೆ 10 ವರ್ಷ ಆಗಿದ ಮ್ಯಾಗೆ ತುಂಬ ಚೆನ್ನಾಗೇನೆ ಬೇಸೇ ಇದ್ವಿ, ನಾವು ಇಬ್ಬರು ಫುಲ್ ಕ್ಲೋಸಾಗೇ ಇದ್ವಿ. ಈಗ ಒಂದು 8 ತಿಂಗಳ 9 ತಿಂಗಳ ಹಿಂದಲಿಂತ್ರ ಬಂದಿರೋ ನನಗೆ ಫೋನು ಬಂದು 8 ತಿಂಗಳಾದ್ಮೇಲೆ ಫೋನ್ ಬಂದಿತ್ತು. 10 ವರ್ಷ ಅಂತ ಲವ್ ಮಾಡಿದ್ರೂ 8 ತಿಂಗಳ ಗ್ಯಾಪ್ ಆಗಿತ್ತು ನನಗೆ ಅವಳಿಗೆ ಫೋನಲ್ಲಿ ಮಾತಾಡ್ಬೇಕಂದ್ರೆ. ಏಕೆಂದರೆ ಅವ್ರ ಮನೇಲಿ ಗೊತ್ತಾಗಿದ್ದಕ್ಕೆ ಎಲ್ಲ ಆಗಿದ್ದಕ್ಕೆ ಅವಳಿಗೆ ಫೋನು ಎಲ್ಲ ಕಸ್ಕೊಂಡು ಎಲ್ಲ ಇದು ಮಾಡಿದ್ರು. ನನ್ನ ನಂಬರನ್ನು ಎಲ್ಲ ಫೋನೇ ಕಸ್ಕೊಂಡು ಆಕೆ ಕೈಯಾಗ ಒಂದು 7-8 ತಿಂಗಳು ಫೋನೇ ಕೊಟ್ಟಿಲ್ಲ. ಫೋನ್ ಕೊಟ್ಟಿದ ಮ್ಯಾಗ ನನಗೆ ಕಾಲ್ ಮಾಡಿ ನಮ್ಮ ಮನೇಲಿ ಎಲ್ಲ ಗೊತ್ತಾಗೈತಿ, ಎಲ್ಲ ಹಿಂಗಾಗೈತಿ, ನಾನು ಬಡ್ದಾರ ಎಲ್ಲ ಮಾಡ್ಯಾರ ನಿಮ್ಮ ಸಲಿಗೆ, ಆದ್ರೆ ನೀನು ಬಿಟ್ಟು ಕೊಡೋಕ್ಕೆ ನನಗೆ ಆಗವಲ್ತಂತ ಹೇಳಿದ್ಲು. ಆದರೆ ಹಂಗೆ ಹೇಳಿ ಮತ್ತೆ ಹೊಳ್ಳಿ ಇನ್ನೂ ಒಂದು ತಿಂಗಳ ಬಿಟ್ಟು ಫೋನ್ ಮಾಡಿ ನನಗೆ ಮದುವೆ ಮಾಡ್ತಾಯಿದ್ದಾರೆ ಮನ್ಯಾಗ, ನಾನು ಫಿಕ್ಸ್ ಮಾಡ್ಯಾರ, ನಾನು ಹೆಂಗೆ ಮಾಡಲಿ ಏನು ಮಾಡಲಿ ಅಂತ ಅಂದ್ಲು ನನ್ನ ಮುಂದೆ. ನಾನು ಏನು ಮಾಡಬೇಕು, ನನ್ನ ಜೀವನ ಏನಂತ ಕೇಳಿದ್ನಿ. ನಮ್ಮ ಮನೆಯಲ್ಲಿ ಹಿಂಗೆಲ್ಲ ನನಗೆ ತೊಂದರೆ ಕೊಡಕತ್ತಾರ, ನಾನು ಏನಂತ ಮಾಡಲಿ, ನಿನ್ನ ಕಾಲಾಗಂತ ಸಾಯಿಲ್ಲ, ಇವ್ರ ಕಾಲಾಗಂತ ಸಾಯಿಲ್ಲ ಅಂತ ನನಗೆ ಫೋನ್ ಮಾಡಿ ಕೇಳಿದ್ದಕ್ಕೆ, ನಿನಗೆ ಹೆಂಗಾಗುತ್ತೆ ಹಂಗೆ ಮಾಡು, ನಾನೇನು ಮಾಡಲಿ, ನಿನ್ನ ಮನೆಯಾಗ ಹಿಂಗೆ ಮಾಡ್ತಾರಂತ ಕೇಳಿದ್ರೆ ಅವಳು ಏನಂದ್ಲು, ಈಗ ನಮ್ಮ ಮನ್ಯಾಗ ನೋಡ್ರೆ ನಾನು ಏನು ಬಿಡ್ತಾ ಇಲ್ಲ ಇಲ್ಲಿಗೆ, ನೀನು ಅವ್ನು ಮಾತ್ರ ಮದುವೆ ಆಗಬಾರ್ದು, ಅವ್ನು ಮದುವೆ ಆಗಿ ಅಂದರೆ ಅವ್ವ ನಾನು ಎಣ್ಣೆ ಕುಡಿದು ಸಾಯ್ತೀನಿ, ಹಂಗೆ ಸಾಯ್ತೀನಿ ಹಿಂಗೆ ಸಾಯ್ತೀನಿ ಅಂತ ಅವಳಿಗೆ ಭಯ ಹಾಕ್ಯಾಳ ಅವ್ರವ್ವ. ಭಯ ಹಾಕಿದ್ದಕ್ಕೆ ಅವಳು ಅಂದು ಈಗ ನನಗೆ ಫೋನ್ ಮಾಡಿ ನನಗೆ ಬಿಟ್ಬಿಡು ನನ್ನ ಅಂತ ಹೇಳಕತ್ತಾಳ. ನಾನು ಏನಂತ ಮಾಡಲಿ, 10 ವರ್ಷದಿಂದ ಇರಲಾರ್ದು ಈಗ ಏನಕ್ಕೆ ಬಂತು ಅಂತ ಕೇಳಿದ್ನಪ್ಪ ಅಂದ್ರೆ, ನಮ್ಮ ಮನೆಯಲ್ಲಿ ಗೊತ್ತಾಯಿದ್ರು ನಾನು ಹಿಂಗೆಲ್ಲ ಮಾಡ್ತಾಯಿದ್ರು ಅಂತ ಹೇಳಿಲ್ಲ ಅವಳು. ಮತ್ತು ನನ್ನ ಜೀವನ ಏನಂತ ಕೇಳಿದ್ನಿ, ನಿನ್ನ ಜೀವನ ನೀ ಚೆನ್ನಾಗಿ ನೋಡ್ಕೆ ಅಂತ ಹೇಳಿದ್ಲು. ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು, ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ. ಆದ್ರೂ 8 ತಿಂಗಳ ಅವಳು ನನಗೆ ಹೆಂಗೆ ಬಿಟ್ಟಿದ್ಲು, ನಾನು ಹೆಂಗೆ ಬಿಟ್ಟಿದ್ನು ಅಂತ ನನಗಂತೂ ಗೊತ್ತೇ ಆಗಿಲ್ಲ. ನನಗೆ ಅದು ಹೆಂಗೆ 8 ತಿಂಗಳ ಕಳೆದಿದ್ದೀನಿ, ಅವಳು ಒಂದು ಪಾಲ್ಗೋಸ್ಕರ ಕಾಯ್ತಿದ್ನಿ. 10 ವರ್ಷ ಲವ್ ಮಾಡಿದ್ದೀನಿ ಅಂದ್ರೂ ಅವಳ ಒಂದು ದಿನ ಎದುರಿಗೆ ನಿಂತ್ಕೊಂಡು ಇಬ್ಬರು ಫೇಸ್ ಟು ಫೇಸ್ ಮಾತಾಡಿಲ್ಲ, ಬರೀ ಫೋನಲ್ಲೇ. 10 ವರ್ಷ ಲವ್ ಆದ್ರೂ ನಮ್ಮದು ಬರೀ ಫೋನಲ್ಲೇ ಫೋನಲ್ಲೇ ಮಾತಾಡೋದು ಎಲ್ಲ. 10 ವರ್ಷದ ಒಳಗನ್ನು 10 ವರ್ಷ ಆದ್ರೂ ಒಂದು ದಿನ ಎದುರಿಗೆ ನಿಂತು ಮಾತಾಡಿಲ್ಲ ಇದುವರೆಗಾದ್ರೆ ನಮ್ಮ ಹುಡುಗಿ ಜೋಡಿ. 10 ವರ್ಷ ಆಗಿದ ಮ್ಯಾಗ ಈಗ ಫೋನ್ ಬಂದು ಎಲ್ಲ ಫೋನ್ ಬಂದಿತ್ತು, ಎಲ್ಲ ಚೆನ್ನಾಗೆ ಮಾತಾಡ್ತಿದ್ಲು. ಮೊನ್ನೆ ಫೋನ್ ಮಾಡಿ ನನಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ನೀನು ಚೆನ್ನಾಗಿರು, ನೀ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲು ನನ್ನ ಮುಂದೆ. ಆದರೆ ಅವಳು ನೀನೇ ಚೆನ್ನಾಗಿರ ಅಂತ ಹೇಳಿ, ನಾನು ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ನಿನಗೆ ಗೊತ್ತೈತೆ, ಆದ್ರೆ ನಾನು ಯಾಕೆ ಬಿಟ್ಟು ಹೋದಿ ಅಂತ ಕೇಳಿದ್ರು ಅವಳು ಏನು ನನಗೇನು ಉತ್ತರನೂ ಕೊಡಲೇ ಇಲ್ಲ. ಲಾಸ್ಟಿಗೆ ಒಂದೇ ಫೋನ್ ಕಟ್ ಮಾಡೋ ಮುಂದೆ 4 ಮಾತು ಮಾತಾಡ್ಬೇಕು ನಿನ್ನ ಜೋಡಿ ಅಂತ ಹೇಳಿದ್ವಿ. ಏನು ಮಾತಾಡು ಅಂತ ಅಂದೆ. ಏನೂ ಇಲ್ಲ, ನಿನ್ನ ಗಾಡಿಯಲ್ಲಿ ನಾನು ಎಲ್ಲ ಕೊಡಿಸಿದ್ನಲ್ಲ ಅವನ್ನೆಲ್ಲ ತೆಗ್ದಾಕ್ಬಿಡು, ನಾನು ಮರ್ತು ಬಿಡು ಅಂದು. ನನಗೆ ಮರೆಯೋಕ್ಕಾಗಲ್ಲ, ಈ 10 ವರ್ಷದ ಲವ್ ಹೆಂಗೆ ಮರೀಲಿ ನಾನು ಅಂತ ಕೇಳಿದ್ನಪ್ಪ ಅಂದ್ರೆ, ನಾನೇನು ಮಾಡೋಕ್ಕಾಗಲ್ಲ, ಮನೆಯಾಗೆಲ್ಲ ಹಿಂಗೆ ಮಾಡಕತ್ತಾರೆ ನನಗೆ, ನಾನೇನು ಮನೆಯವ್ರ ಕೈಲ ಸಾಯಲ್ಲ, ನಿನ್ನ ಕಾಲಾಗ ಸಾಯಲ್ಲ ಅಂತ ಕೇಳಿಲ್ಲ ಆಕೆ.
ಮತ್ತು ನೀನು ಆ ತೋರಿಸ್ಲಿಂತ್ರ ನನ್ನ ಸೊಲಗಂತ ಸತ್ತೀನಿ, ನಿನ್ನ ಸೊಲೆಗೆ ಬದುಕೀನಿ, ನಿನ್ನ ಸೊಲೆಗೆ ಬದುಕ್ತೀನಿ, ಮುಂದೆ ಬದುಕಿದ್ರು ನಿನ್ನ ಸಲುವಾಗಿ, ಸತ್ರು ನಿನ್ನ ಜೋಡಿ ಮದುವೆ ನಿನ್ನ ಜೋಡಿನೇ ಎಲ್ಲ ಕನಸು ಎಲ್ಲ ಇಟ್ಕೊಂಡಿದ್ದು ನನ್ನ ಜೋಡಿ ಆಕಿ. ಆದ್ರೆ ಆಕೆ ಮೊನ್ನೆ 8 ತಿಂಗಳಿಂದ ಫೋನ್ ಮಾಡಿ ಎಲ್ಲ ಹಿಂಗತ್ತೆ ಹೇಳಿದ್ವಿ, ಅವ್ನ ಗಾಡಿಯಲ್ಲಿರೋ ಅಷ್ಟು ತೆಗ್ದಾಕಂತ ಹೇಳಿದ್ಲು. ನಾನು ಅವ್ನು ತೆಗ್ದಾಕಂಗಿಲ್ಲ ಅಂತ ನಾನು ಅಂದೆ. ಇಲ್ಲ ನೀನು ತೆಗ್ದಾಕ್ಬೇಕು, ತೆಗ್ದಾಕಿಲ್ಲ ಅಂದ್ರೆ ಸರಿ ಕಾಣಂಗಿಲ್ಲ ಹಂಗೆ. ಯಾಕೆ ಹಿಂಗೆ ಇಷ್ಟು ದಿವಸ ಇರಲಾರ್ದ ಈಗ ಯಾಕೆ ಹಿಂಗೆ ಮಾತಾಡೋಕೈತಿ ಅಂತ ಕೇಳಿನಪ್ಪ ಅಂದ್ರೆ, ನನಗೆ ಬೇಡ, ನಮ್ಮ ಮನ್ಯಾಗ ಎಲ್ಲರೂ ಹೇಳಿ ನಾ ಎಲ್ಲ ಅವ್ರ ಮನೆಗೂ ಗೊತ್ತಿತ್ತು, ನಾನು ಎಲ್ಲ ಲವ್ ಮಾಡೋದು ಅವ್ರ ಮನೆಗೂ ಗೊತ್ತಿತ್ತು. ನಮ್ಮ ಮನೆಗಂತೂ ಯಾರೂ ಗೊತ್ತಿದ್ದಿಲ್ಲ, ನಾನು ಯಾರ ಮುಂದೆ ಹೇಳಿದ್ದಿಲ್ಲ, ನಮ್ಮ ಫ್ರೆಂಡ್ಸ್ ಮುಂದೆ ಬಿಟ್ಟು ಯಾರ ಮುಂದೆ ಹೇಳಿದ್ದಿಲ್ಲ. ಗಾಡಿಯಲ್ಲಿ ಕೊಡಿಸಿದ್ಲಲ್ಲ ಬಿಲ್ಲು ಎಲ್ಲ ಗೊಂಬಿ ಅವೆಲ್ಲ ಬಳಿ ಕಿಚನ್ ಪ್ರತಿಯೊಂದು ಗಾಡಿಯಲ್ಲಿ ಮೊನ್ನೆ ಸುಟ್ಟಾಕಿದ್ನಲ್ಲ, ಅವೇನಿದ್ದು ಸುಟ್ಟಾಕಿದ್ವಿ ಎಲ್ಲ ಪ್ರತಿಯೊಂದು ಅವಳೇ ಕೊಡಿಸಿದ್ಲು. ಅವಳು ಕೊಡಿಸಿದ್ವಿ, ಅವೆಲ್ಲ ಗಾಡಿಯಲ್ಲಿ ಇಟ್ಟಿದ್ವಿ. ಅವಳು ಏನಂದ್ಲು, ಅವ್ನು ತೆಗ್ದು ಹಾಕು, ನಾನು ನೆನ್ಪು ಮಾಡ್ಕೋಬೇಡ ಅಂತೇಳಿ ಹೇಳಿದ್ಲು. ನಾನು ಏನು ಮಾಡಿದ್ನಿ, ನಾನು ತೆಗೆದು ಹಾಕ್ಲಿಲ್ಲ ಅವನೊಂದು ಜಾಗದಲ್ಲಿ ತಗೊಂಡು ಅವನ್ನ ಸುಟ್ಟು ಹಾಕಿ ವಿಡಿಯೋ ಮಾಡಿ ಅದನ್ನ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದೆ. ಅದನ್ನ ಅವಳು ನೋಡಿ ನನಗೆ ಫೋನ್ ಮಾಡಿದ್ಲು, ಹಿಂಗೆಲ್ಲ ಯಾಕೆ ಮಾಡಿದ್ದಿ, ಅದನ್ನ ಡಿಲೇಟ್ ಮಾಡಿ ಫಸ್ಟ್ ವಿಡಿಯೋ ಅಂತ ಹೇಳಿದ್ವಿ. ನನ್ನ ಕೈಯಲ್ಲಿ ಡಿಲೇಟ್ ಮಾಡೋಕ್ಕಾಗಲ್ಲ, ನಾನು ಬಿಟ್ಟಿದ್ದೀನಿ ಈಗ. ನಾನು ಈಗ ನೀನು ಏನು ಹೇಳಿದ್ರು, ನೀನು ಏನು ಮಾಡಿದ್ರು ಆ ವಿಡಿಯೋ ಮಾತ್ರ ಡಿಲೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನೆ. ಅದನ್ನ ವಿಡಿಯೋ ಏನಕ್ಕೆ ಡಿಲೇಟ್ ಮಾಡಿದ್ನೆ, ಇದು ಡಿಲೇಟ್ ಮಾಡಲಿಲ್ಲ ಅಂದಪ್ಪ ಅಂದರೆ, ಅವಳಂತೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಫಾಲೋವರ್ಸ್ರನ್ನ ಅರ್ಥ ಮಾಡ್ಕೊತಾರ ಅಂಥೇಳಿ ಒಂದು ಕಾರಣ ರೀಸನ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ನಿ ಇನ್ಸ್ಟಾಗ್ರಾಮ್ನಲ್ಲಿ. ಅದನ್ನು ಒಂದೇ ದಿನದಲ್ಲಿ ಅವರ ವಿಡಿಯೋ ಬಂದಿರೋ ಲೈಕ್ ಅಂದರೆ ಬಿಟ್ಟು ಒಂದೇ ತಾಸಿಗೆ 13,000 ಲೈಕ್ ಬಂದಿದೆ ನನಗೆ. ಕಮೆಂಟು ಒಂದು 190 ಕಮೆಂಟ್ ಬಂದು ಒಂದು ತಾಸಲ್ಲಿ. ಅವರು ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೆ ಏನಂತ ಹೇಳ್ಕೋಬೇಕಂತ ನನಗೆ ಆಗ್ತಿಲ್ಲ. ಹಂಗೆ ಕಮೆಂಟ್ ಹಾಕಿದ್ದಾರೆ. ಕೆಲವು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ, ಕೆಲವು ಜನಕ್ಕೆ ರಿಪ್ಲೈ ಮಾಡಿಲ್ಲ. ಕೆಲವು ಜನಕ್ಕೆ ಫೋನ್ ಕೂಡ ಮಾಡಿದ್ದೀರಾ, ಪರ್ಸ್ನಲ್ ಮೆಸೇಜ್ ಕೂಡ ಹಾಕಿದ್ದೀರಾ. ಏನಾಗಿದೆ ಅಣ್ಣ, ಏನಾಗಿದೆ ನಿಮಗೆ, ಏನಕ್ಕೆ ಇವೆಲ್ಲ ಸುಟ್ಟು ಹಾಕಿದ್ರೆ, ಎಲ್ಲ ಚೆನ್ನಾಗಿದ್ವು, ಗಾಡಿನೂ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಮುಡ್ಕೊಂಡಿದ್ರಿ ಅಂತ ಅಂದರು. ಆದರೆ ನನಗೆ ಮನಸ್ಸಲ್ಲಿ ನೋವೇ ಸುಟ್ಟು ಹಾಕಿದ್ಮ್ಯಾಗ ಅವಳು ಕೊಟ್ಟಿರೋ ವಸ್ತುಗಳು ನಾನು ಯಾಕೆ ಇಟ್ಕೊಂಡಿರಲಿ, ಆ ವಸ್ತು ನೋಡ್ಕೊಂಡು ನನಗೆ ನೆನಪಾಗುತ್ತೆ ಅಂತ ಹೇಳ್ಕೊಳಕ್ಕೆ ಈ ವಿಡಿಯೋ ರೀಸನ್ ಕಾರಣ. ಇದು ಏನಕ್ಕೆ ಅಂದರೆ, ವಿಡಿಯೋ ಮಾಡಿ ಬಿಟ್ಟಿದ್ದಕ್ಕೆ ಎಲ್ಲರೂ ಕೇಳಿದ್ದೀರಾ, ಇಂಥವ್ರು ಕೇಳಿರೋ ಅನ್ನಂಗಿಲ್ಲ. ನೀವು ಯಾರು ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ, ಇಷ್ಟು ನನ್ನ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದಿಲ್ಲ ಈ ವಿಡಿಯೋದಲ್ಲಿ. ಅದಕ್ಕೆ ಅವರಿಗೆ ಏನೋ ಫೋನ್ ಮಾಡಿದಿರಾ, ಫೋನೇ ಎತ್ತಿಲ್ಲ, ಎತ್ತೇ ಇಲ್ಲ, ಫೋನೇ ಎತ್ತಿಲ್ಲ. ಹೊಸ ನಂಬರ್ಗಳು ಯಾವ ಫೋನೇ ಎತ್ತಿಲ್ಲ. ಮೆಸೇಜ್ ಮಾಡಿದ್ರೆ ಮೆಸೇಜನ್ನು ನೋಡಿದ್ದೀನಿ, ಆದರೆ ಅವಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಕೆಲವು ಜನಕ್ಕೆ ಮಾಡೀನಿ, ರಿಪ್ಲೈ ಇಲ್ಲ ನನಗಿಲ್ಲ. ಈಗ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ನಾನು ಎಲ್ಲ ಅಂದ್ಕೊಂಡಿದ್ನಿ. ಈ ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಈ ಯಾಕೆ ರಿಪ್ಲೈ ಮಾಡಿಲ್ಲ, ಏನಕ್ಕೆ ಇಲ್ಲ ಅಂತ. ಅದೇ ಅವಳು ನೆನಪು, ಅವಳು ಕಾಲ್ ಬಂದಿದ್ದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ದುಃಖ ಆಗಿದೆ ನನಗೆ. ಅವಳು ಏನಂತ ನಮ್ಮ ಫಾಲೋವರ್ಸಿಗೆ ಏನಂತ ಹೇಳಬೇಕು, ಇವರೆಲ್ಲರಿಗೆ ಮೆಸೇಜ್ ಮಾಡಿದವರಿಗೆ ಅಂತ ನನಗೆ ಆಗ್ತಾಯಿಲ್ಲ. ಆ ಮೆಸೇಜ್ ನೋಡ್ರೆ ನನಗೆ ಕಣ್ಣ ನೀರ ಬರ್ತದೆ. ಈಗ ಅನಿಸಿದೆ ನನಗೆ, ಬಿಟ್ಟು ಹೋದ್ಮೇಲೆ 10 ವರ್ಷದ ಲವ್ ಆದ್ರೂ ಎದುರಿಗೆ ಒಂದು ದಿನ ಮಾತಾಡಿಲ್ಲ ನಾನು ಅವಳ ಜೋಡಿ. ಬರೀ ಫೋನಲ್ಲೇ ಮಾತಾಡಬೇಕು, ಫೋನಲ್ಲೇ ಹೇಳ್ಬೇಕೆಲ್ಲ. ಇಷ್ಟು ಎಲ್ಲ ಮಾಡಿದ್ರು ಅವಳು ನಾನು ನಂಬಲಿಲ್ಲ, ನನಗೆ ಕೈ ಕೊಟ್ಟು ಹೋದ್ಲು. ಒಂದು ದಿನ ಅವಳು ಎದುರಿಗೆ ಮಾತಾಡಿಲ್ಲ. ಬೇಡ, ಮಾತಾಡೋದು ಬೇಡ, ಮಂದಿ ಸರಿ ಇಲ್ಲ, ಪರ್ಸ್ನಲ್ಲು ಕೂಡ ಬಾ ಅಂದ, ಎಲ್ಲರೂ ಹೊರಗಡೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಹೇಳ್ಕೋಬೇಕು. ನನಗೆ ಆಗ್ತಾಯಿಲ್ಲ ನನ್ನ ಕೈಲಿ. ಹೆಜ್ಜೆ ಕಾದೋಳು, ನೆರಳಿ ನಂಗೆ ನಿಂತೋಳು, ಕಣ್ಣ ಮುಂದೆ ಇದ್ದರೂ ಕಾಣಲಿಲ್ಲ ಯಾಕೋ, ಜೀವದಾನ ಮಾಡಿ ಹೋದ್ಲಯ್ಯ. ಜೋಕಯ್ಯ
ಎಷ್ಟು ನೋವಾಗಿದೆ. ಇವತ್ತಿಗಾದ್ರೆ ಅವಳು ನೆನಪಿದೆ ನನ್ನ ತಲೆಯಲ್ಲಿ, ಯಾಕೆ ಹಿಂಗೆ ಹೇಳಿದ್ಲಿ ಇವಳು ಅಂತ. ನೀಗಾಗಿರೋ ನೋವು ಯಾರಿಗೆ ಆಗೋದು ಬೇಡ, ಅವಳಿಗೆ ಆಗಬಾರ್ದು ಅಂತ ಹೇಳಿ ಅವಳು ಖುಷಿಗೋಸ್ಕರ ಅವಳೇ ಬಿಟ್ಬಿಟ್ಟು. ಆದರೆ ನನ್ನ ಖುಷಿ ಯಾರು ಅರ್ಥ ಮಾಡ್ಕೊಳಲ್ಲ. ಇಷ್ಟೇ ನಮ್ಮ ಫಾಲೋವರ್ಸಿಗೆ ಹೇಳೋದಂದ್ರೆ, ಇಷ್ಟೇ ಸಪೋರ್ಟ್ ಮಾಡಿ, ಇಷ್ಟೇ ಬೆಳೆಸಿ ನಮ್ಮ ಕರ್ನಾಟಕ ಜನ ಬೆಳೆಸ್ತಾರೆ ಅಂತ ನನಗೆ ತುಂಬ ಆಸೆ ಇದೆ. ಬೆಳೆಸಿ, ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ಅಷ್ಟೇ ಹೇಳೋದು. ನಾನು ಹೇಳೋದು ಅಂದರೆ, ನನ್ನ ಬೆಳೆಸಿ ಸಪೋರ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಕರ್ನಾಟಕ ಜನಗಳು ನಾನು ಬೆಳೆಸ್ತಾರಂತ ತುಂಬ ಕನಸಿದೆ. ನನ್ನ ಮೈಂಡಲ್ಲಿ. ಬೆಳೆಸ್ತಾರೆ. ಇಷ್ಟೇ ಇರಲಿ ಸಪೋರ್ಟ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗಾದರೂ. ಅಷ್ಟೇ ರೀಸನ್. ಮೊನ್ನೆ ಏನು ರಿಪ್ಲೈ ಮಾಡಲಾರ್ದಕ್ಕೆ, ಫೋನ್ ಪಿಕ್ ಮಾಡಲಾರ್ದಕ್ಕೆ ಅಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ ಮಟ್ಟ ಹೇಳಿದ್ನಿ. ಇಷ್ಟೇ ಎಲ್ಲ ಆಗಿರೋದು. ಈಗ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ, ಎಲ್ಲ ಆಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಅವಳೇ ನನ್ನ ಜೋಡಿ ಇಲ್ಲ ಅಂದಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಅವಳ ಖುಷಿ, ಅವಳ ಇಷ್ಟ. ಅವಳು ಹೆಂಗಾದ್ರೂ ಇರಲಿ, ಎಲ್ಲಾದ್ರೂ ಇರಲಿ, ಅವಳು ಚೆನ್ನಾಗಿರ್ಬೇಕು. ನನಗೆ ನಾನು ಹೆಂಗಾನೆ ಹಾಕೇ ಇರಲಿ. ನಾನು ಅಂದ್ಕೊಂಡಿದ್ನೆ ಇಷ್ಟು ದಿವಸ, 10 ವರ್ಷದಿಂದ ಅಂದ್ಕೊಂಡಿದ್ನೆ. ನನ್ನ ಕನಸು ಲಾಸ್ಟಿಗೆ ನನ್ನ ಕನಸು, ನನ್ನ ಮನಸ್ಸೇ ಮುರಿದಾಕಿ ಹೋಗ್ಬಿಟ್ಲೆ. ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಅಷ್ಟೆಲ್ಲ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಾನು ಹೇಳಿದ್ರೆ ಏನು ಪ್ರಯೋಜನ ಯಾಕಿಲ್ಲ ಅಂದರೆ, ಆಕೆ ಇನ್ನೂ ನನ್ನ ಜೋಡಿ ಮಾತಾಡೋ ಮುಂಚೆಗೆ ಹೇಳ್ಬಿಟ್ಲೆ ಎಲ್ಲ. ನನಗೆ ಹಿಂಗೆ ಆಗೈತಿ, ಹಿಂಗಿಲ್ಲ, ನನಗೆ ಹಿಂಗೆ ಮಾಡ್ಯಾರ ಅಂತ. ನಾನು ಏನಂತ ಮಾತಾಡಲಿ. ಅವಳ ಜೋಡಿ ಫೋನ್ ಹಚ್ಚಿದೆ. ಅವಳು ಹಂಗೆ ಒಂದೇ ಮಾತು, 4 ಮಾತು ಹೇಳ್ತೀವಿ, ನನಗೆ ಅಳು ಬಂದುಬಿಡ್ತು. ಅವಳು ಕೇಳಿದ್ಲು ಯಾಕೆ ಅಳ್ತೀಯ ಅಂತ. ಆದರೆ ಯಾಕೆ ಅಳ್ತಿ ಅಂತ ಕೇಳಿದ್ರೂ ಅವಳಿಗೆ ಹೇಳೋಕ್ಕಾಗಿಲ್ಲ. ನನಗೆಲ್ಲ ನನ್ನ ಮುಂದೆ ಇಷ್ಟೆಲ್ಲ ಹೇಳತ್ತೈತಿ ಅಂದ್ರೆ ನಾನು ನಿಮ್ಗೆ ಏನಂತ ಹೇಳಿ ಅಂತ ನಾನು ಅವಳಿಗಾದ್ರೆ ಹಿಂಗೆ ಕೇಳಿದ್ವಿ. ಆದರೂ ಅವಳು ನನಗೆ ಒಂದು ಮಾತು ಹೇಳಲ್ಲ, ನೀನು ಅಳಬೇಡ, ಏನು ಚೆನ್ನಾಗಿರೋ ಅಂತಲೂ ಹೇಳಲ್ಲ ನನಗೆ. ಅವ್ಳು ಕೊಟ್ಟಿರೋ ಅಷ್ಟು ತೆಗೆದಾಕ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡಿಲ್ಲ ನನಗೆ. ಇವತ್ತಿಗಾದರೂ ಒಂದು ಮೆಸೇಜ್ ಇಲ್ಲ, ಒಂದು ಫೋನ್ ಇಲ್ಲ. ಮತ್ತು ನನ್ನ ವಿಡಿಯೋ ಎಲ್ಲ ನೋಡ್ತಾಳೆ, ನೋಡಿ ಎಲ್ಲ ಮೆಸೇಜ್ ಆಗ್ತಾಳೆ. ಎದಕ್ಕೆ ಆಗ್ತಾಳೆ ಮತ್ತೆ ಮೆಸೇಜ್. ನನಗೆ ಇಷ್ಟೆಲ್ಲ ಮಾಡಿ ಹೋದ್ಮೇಲೆ ನೀನು ಎದಕ್ಕೆ ಆಗ್ತೀಯ ಅಂತ ಕೇಳಿದ್ರೂ ಅವಳು ಏನೂ ಮಾಡ್ತಾಯಿಲ್ಲ. ಕಡೆ ಏನಂತ ಅವಳು ಜೋಡಿ ಮಾತಾಡಿ ಹಿಂಗೆಲ್ಲ ನನಗೆ ಫೋನ್ ಹಚ್ಚಿ ಹೇಳಿದ್ರೂ ಅವ್ಳ ಜೋಡಿ ಏನಂತ ಮೆಸೇಜ್ ಮಾಡಿ ಮಾತಾಡಿ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಕೇಳಿದ್ದಕ್ಕೆ, ಎಲ್ಲರೂ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳಿದ್ದಕ್ಕೆ ಅದು ಒಳ್ಳೆಯದು. ನಾನು ಏನು ತುಂಬ ಬೇಜಾರನ್ನು ಅಂದ್ಕೊಂಡಿಲ್ಲ. ಆದರೆ ನನಗೆ ಇಷ್ಟೆಲ್ಲ ನೀವು ಅರ್ಥ ಮಾಡ್ಕೊಂತ, ನನ್ನ ಫಾಲೋವರ್ಸ್ ಇಷ್ಟೆಲ್ಲ ಅರ್ಥ ಮಾಡ್ಕೊಂತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಎಲ್ಲ ಆ ವಿಡಿಯೋ ನೋಡಿದ್ದಕ್ಕೆ, ಎಲ್ಲ ಕೇಳಿದ್ದಕ್ಕೆ ನನಗೆ ಹೇಳ್ಬೇಕಂದ್ರೆ ಕಣ್ಣಾಗ ಮನಸ್ಸಲ್ಲಿ ನೋವಿದೆ. ಹೇಳೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಅವಳಿಗೆ ಇಷ್ಟಲ್ಲ ಅನ್ನೋ ಬಿಟ್ಟು ಹೋದ್ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಬಿಟ್ಬಿದ್ದೀನಿ. ಅವಳು ಎಲ್ಲರೇ ಇರಲಿ, ಹೇಗೇ ಇರಲಿ, ಒಟ್ಟು ಖುಷಿಯಾಗಿರ್ಬೇಕು. ನಾನು ನೆನಪಿಟ್ಕೊಂಡಿರ್ಬಾರ್ದು. ಅವಳು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ. ಅವಳ ಗಂಡ ಅವಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಲಿ. ನಂದು ಒಂದು ಚೂರು ಕೂಡ ನೆನಪು ಬಂದಿರಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅವಳ ಗಂಡ. ಅಷ್ಟೇ. ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ಅವಳ ಸಲಹೆಗೆ. ಈ ವಿಡಿಯೋ ಮಾಡಿದ್ದಕ್ಕೆ ಎಲ್ಲ ನನಗೆ ತುಂಬ ಖುಷಿಯಾಗಿದೆ. ನನಗೆ ಅಂದ್ಕೊಂಡಿಲ್ಲ, ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದಿಲ್ಲ. ಸಪೋರ್ಟ್ ಮಾಡಿದ್ದೀರ, ಇನ್ನಾಗಿಂತೂ ಹಿಂಗೆ ಮಾಡ್ತಾ ಇರ್ರಿ. ಆಯ್ತು, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ.